ದಿನಾಂಕ 24/6/2026 ಮಾನ್ಯ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ತಾಲೂಕು ಮಟ್ಟದ ಯಳಂದೂರು ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಹಿತರಕ್ಷಣಾ ಸಮಿತಿ ಸಭೆಯನ್ನು ಕರೆದಿದ್ದಾರೆ. ಆದರೆ ಇವತ್ತಿನ ಸಭೆಯಲ್ಲಿ ಏನಾಗಿದೆ ಅಂತಂದರೆ, ಫಸ್ಟ್ ಆಫ್ ಆಲ್ ಇವರು ಏನು ಸಭೆ ಕರೆದಿದ್ದೀವಿ ಅನ್ನೋದನ್ನೇ ಒಂದು ಡಿಸ್ಪ್ಲೇನಲ್ಲಿ ಹಾಕಿಲ್ಲ. ಅವರು ಒಂದು ಬ್ಯಾನರ್ ಕೂಡ ಹಾಕಿಲ್ಲ. ಇವರು ಬ್ಯಾನರ್ ಕೂಡ ಹಾಕ್ತೇನೆ ಒಂದು ಸಭೆಯನ್ನು ಮಾಡ್ತಾಯಿದ್ದಾರೆ. ಮತ್ತು ಏನೇ ಸಮಸ್ಯೆ ಕೇಳಿದ್ರು ಕೂಡ ಇಲಾಖೆ ವೈಸು ಏನೇ ಸಮಸ್ಯೆ ಕೇಳಿದ್ರು ಕೂಡ ಯಾವುದೇ ಇಲಾಖೆಯವರು ಇಲ್ಲಿ ಹಾಜರಾಗಿಲ್ಲ. ಮುಖ್ಯವಾಗಿ ಅಬಕಾರಿ ಇಲಾಖೆ ಆಗಲಿ, ಬೇರೆ ಬೇರೆ ಇಲಾಖೆಯವರಾಗಲಿ, ಮೇಯ್ನಾಗಿ 12 ಪಂಚಾಯಿತಿಗಳ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿರ್ತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಲ್ಲಿ ಹಾಜರಾಗಿರಲಿಲ್ಲ ಇವತ್ತಿನ ಸಭೆಯಲ್ಲಿ. ಹಾಗಾಗಿ 90% ಸಭೆಯಲ್ಲಿ ಇಲಾಖೆ ಅಧಿಕಾರಿಗಳು ಗೈರು ಹಾಜರಾಗಿರ್ತಾರೆ. ಹಂಗಾಗಿ ಈ ಸಭೆಯಲ್ಲಿ ಕೂಡ ನಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡೋಕ್ಕಾಗಲಿಲ್ಲ. ಆದರೆ ಇವರು ಸುಮಾರು ಒಂದು 7 ವರ್ಷಗಳ ನಂತರ ಕರೆದಿರೋದು ಇವರು ಸಭೆನ. ನಿಯಮಾನುಸಾರ 3 ತಿಂಗಳಿಗೊಂದ್ಸಲಿ ಇವರು ಸಭೆ ಕರಿಬೇಕಾಗಿತ್ತು. ಆದರೆ 2 ವರ್ಷಗಳ ನಂತರ ಕರೆದ ಮೇಲೂ ಕೂಡ ಯಾವುದೇ ಅಧಿಕಾರಿಗಳು ಇವರು ಬಂದು ನಮ್ಮ ಸಮಸ್ಯೆನ ಬಗೆಹರಿಸಲಿಲ್ಲ ಅಂದರೆ ಯಾವ ಸಭೆ ಮಾಡೋದು? ಇಲ್ಲಿ ನಾವು ಯಾರನ್ನ ಬಗೆಹರಿಸೋಕ್ಕೆ ನಾವು ಯಾರನ್ನ ಕೇಳಬೇಕು? ಮಾನ್ಯ ಅಧಿಕಾರಿಗಳ ಅಧ್ಯಕ್ಷತೆಯರ ಇವರ ತಹಶೀಲ್ದಾರ್ ಅವ್ರನ್ನ ಕೇಳಿದ್ರೆ ಅವರು ಫೋನ್ ಮಾಡ್ತಾರೆ, ಇವರು ಫೋನ್ ಮಾಡ್ತಾರೆ, ಯಾರು ಕೂಡ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಹಾಗಾಗಿ ಇವತ್ತಿನ ದಿನ ನಾವೆಲ್ಲ ಸಭೆಯನ್ನು ಬಹಿಷ್ಕಾರ ಮಾಡಿದ್ದೀವಿ. ಮಾನ್ಯ ಅಧ್ಯಕ್ಷರು ನಮಗೆ ಮುಂದೊಂದು ದಿನ ಸಭೆಯನ್ನು ನಿಗದಿ ಮಾಡಿದ್ದಾರೆ. ಜುಲೈ 8ಕ್ಕೆ ಸಭೆಯನ್ನು ನಿಗದಿ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ದಿನ ಯಾರು ಕೂಡ ಜವಾಬ್ದಾರಿಯನ್ನು ತಗೊಂಡಿಲ್ಲ. ಅಧ್ಯಕ್ಷರಾಗಲಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಈ ಸಭೆಯ ಕಾರ್ಯದರ್ಶಿ ಅವರು ಮುಖ್ಯವಾಗಿ ಅವರು ಎಲ್ಲ ಅಧಿಕಾರಿಗಳಿಗೂ ನೋಟಿಸ್ ಕೊಟ್ಟು ಅವರು ಸಭೆಗೆ ಹಾಜರಾಗುವಂತೆ ಅವರು ಮಾಡಬೇಕಾಗಿತ್ತು ಅವರು. ಬಟ್ ಯಾರು ಕೂಡ ಸಭೆಗೆ ಹಾಜರಾಗಿಲ್ಲ ಅಧಿಕಾರಿಗಳು ಮೇಯ್ನಾಗಿ. ಅದರಿಂದ ಇವತ್ತಿನ ಸಭೆನ ನಾವು ಬಹಿಷ್ಕಾರ ಮಾಡಿದ್ದೀವಿ. ನೆಕ್ಸ್ಟು ಮೀಟಿಂಗಲ್ಲಿ ಇದ್ದಾರೆ. ಬಟ್ ಮೇಯ್ನಾಗಿ ನಮ್ಮ ಸಮಸ್ಯೆ ಏನು ಅಂತಂದರೆ, ದಲಿತರಿಗೆ ಸಾಕಷ್ಟು ಅನ್ಯಾಯ ಆಗ್ತಾಯಿದೆ. ಇಲ್ಲಿ ಅಧಿಕಾರಿಗಳಿಂದನೇ ಸಾಕಷ್ಟು ಅನ್ಯಾಯ ಆಗ್ತಾಯಿದೆ. ಅದರಿಂದ ಮುಂದಿನ ಸಭೆನಲ್ಲಾರು ಎಲ್ಲ ಅಧಿಕಾರಿಗಳನ್ನ ಕರೆಸಿ ನಮ್ಮ ಸಮಸ್ಯೆನ ಬಗೆಹರಿಸಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳ್ತೀವಿ. ನಿಮ್ಮ ಹೆಸರು? ನನ್ನ ಹೆಸರು ಗುರುಸ್ವಾಮಿ ಅಂತ ಸರ್, ಸಾಮಾಜಿಕ ಕಾರ್ಯಕರ್ತ.